ಇರಾನ್ ತೈಲದ ಮೇಲೆ ಅಮೆರಿಕದ ನಿರ್ಬಂಧ. ಇರಾನ್ ಮೇಲಿನ ತೈಲ ನಿರ್ಬಂಧವನ್ನು ಅಮೆರಿಕ ಮುಂದುವರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನ ತೈಲ ನಿರ್ಬಂಧದ ಸಡಿಲಿಕೆಯಲ್ಲಿ ಯಾವುದೇ ರೀತಿಯ ವಿನಾಯಿತಿ ಇಲ್ಲ ಅಂಥೇಳಿ ಅಮೆರಿಕ ಹೇಳ್ತಾ ಇದೆ. ನಿರ್ಬಂಧದ ಸಡಿಲಿಕೆ ನವೀಕರಿಸಲ್ಲ ಅಂಥೇಳಿ ಅಮೆರಿಕ ಹೇಳ್ತಾ ಇರುವಂಥದ್ದು. ಈಗಾಗಲೇ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳದ, ಶಾಂತಿ ಮಾತುಕತೆಗೆ ಒಪ್ಪಿಕೊಳ್ಳದ, ಮೊದಲ ಸುತ್ತಿನ ಕದನ ವಿರಾಮ ಮುರಿದು ಬಿದ್ದ ಬಳಿಕ ತೈಲ ನಿರ್ಬಂಧವನ್ನು ಅಮೆರಿಕ ಹೇರಿತ್ತು. ಇದರ ನಡುವೆ ಅದನ್ನು ಮುಂದುವರಿಸುವುದಾಗಿ ಹೇಳ್ತಾ ಇದೆ. ಅಮೆರಿಕದಿಂದ ಹೊರ್ಮುಜ್ ಜಲಸಂಧಿ ದಿಗ್ಬಂಧನ ಮಾಡಿದಂತಹ ವಿಚಾರ, ಹೊರ್ಮುಜ್ ಜಲಸಂಧಿಯನ್ನು ತೆರೆಯುವುದಕ್ಕೆ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಮನ್ ಕಡೆಯಿಂದ ಹಡಗುಗಳ ನಿರ್ಗಮನಕ್ಕೆ ಮಾತ್ರ ಅವಕಾಶ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎರಡನೇ ಸುತ್ತಿನ ಶಾಂತಿ ಮಾತುಕತೆಗೆ ಇರಾನ್ ಮುಂದುವಾಗ್ತಾ ಇದ್ದ ಹಾಗೆ ಈ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಹೊರ್ಮುಜ್ಜನ್ನು ತೆರೆಯುವುದಕ್ಕೆ ಟ್ರಂಪ್ ನಿರ್ಧಾರವನ್ನು ಮಾಡಿದ್ದಾರೆ. ಸದ್ಯ ಹೊರ್ಮುಜ್ನಲ್ಲಿಯೇ ನೂರಾರು ಶಿಪ್ಗಳು ಸ್ಟ್ರಕ್ ಆಗಿ ನಿಂತಲ್ಲಿಯೇ ನಿಂತಿದ್ದಾವೆ. ಅದಕ್ಕೆ ಕಾರಣ ಅಮೆರಿಕದ ಜಲದಿಗ್ಬಂಧನ. ಈಗ ಡೊನಾಲ್ಡ್ ಟ್ರಂಪ್ ಅದನ್ನು ತೆರವು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಮನ್ ಕಡೆಯಿಂದ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇರಾನ್ ಮತ್ತು ಒಮನ್ನ ನಡುವೆ ಇರುವಂತಹ ಜಲಸಂಧಿಯೇ ಈ ಹೊರ್ಮುಜ್ ಜಲಸಂಧಿ. ಜಗತ್ತಿಗೆ ಬೇಕಾದಂತಹ 20% ಕಚ್ಚಾ ತೈಲ ಇದೇ ಹೊರ್ಮುಜ್ ಜಲಸಂಧಿಯಿಂದ ಸಪ್ಲೈ ಆಗ್ತಾ ಇತ್ತು. ಬಟ್ ಇದೇ ಹೊರ್ಮುಜ್ ಜಲಸಂಧಿಯನ್ನು ಇಟ್ಕೊಂಡು ಇರಾನ್ ಅಮೆರಿಕವನ್ನು ಆಟ ಆಡಿಸ್ತಾ ಇತ್ತು. ಆ ಹೊರ್ಮುಜ್ ಜಲಸಂಧಿಯಲ್ಲಿ ಹಿಡಿತವನ್ನು ಸಾಧಿಸುವುದಕ್ಕೆ ಅಮೆರಿಕ ಜಲದಿಗ್ಬಂಧನವನ್ನು ಮಾಡಿತ್ತು. ಯಾವಾಗ ಎರಡನೇ ಸುತ್ತಿನ ಮಾತುಕತೆಗೆ ಅಮೆರಿಕ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ರೆಡಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಯಿತು, ಅರ್ಥಾತ್ ಇರಾನ್ ಒಪ್ಕೊಂಡಿದೆ ಅನ್ನೋದು ಗೊತ್ತಾಯಿತು, ತತ್ಕ್ಷಣಕ್ಕೆ ಹೊರ್ಮುಜ್ ಜಲಸಂಧಿಯಲ್ಲಿದ್ದಂತಹ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಜಗತ್ತಿನಲ್ಲಿ ಸೃಷ್ಟಿಯಾದಂತಹ ತೈಲಾತಂಕ, ಜಗತ್ತಿನಲ್ಲಿ ಸೃಷ್ಟಿಯಾದಂತಹ ನ್ಯಾಚುರಲ್ ಗ್ಯಾಸ್ನ ಆತಂಕ ಸ್ವಲ್ಪ ತಗ್ಗುವಂತಹ ಸಾಧ್ಯತೆ ಇದೆ.